ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರೀತೀಸ್ ಕುಕಿಂಗ್ ಚಾನಲ್ಗೆ. ನಾನಿವತ್ತು ಗದಗ ಸ್ಪೆಷಲ್ ಬದನೆಕಾಯಿ ಬಜ್ಜಿನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿವಾಗ 2 ಬದನೆಕಾಯಿನ ತೊಗೊಂಡಿದ್ದೀನಿ. ಇವಾಗ ನಾವು ಬದನೆಕಾಯಿ ಬಜ್ಜಿ ಮಾಡೋಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಜೀರಿಗೆ, ಸೋಡಾ, ಅಜವಾನ ಅಂದರೆ ಓಂಕಾಳು, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ, ಉಪ್ಪು ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಅಜವಾನ, ಓಂಕಾಳು ಮತ್ತು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಅದನ್ನು ನೋಡಿ, ಇವಾಗ ಉಪ್ಪು ಹಾಕ್ತಾಯಿದ್ದೇವೆ. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಸೈಡ್ ಇಟ್ಕೊಳ್ಳೋಣ. ಇವಾಗ ಬದನೆಕಾಯಿನ ಕಟ್ ಮಾಡ್ತಾಯಿದ್ದೀನಿ. ಈ ಬದನೆಕಾಯಿನ ಯಾವ ಥರ ಕಟ್ ಮಾಡ್ಬೇಕಂದ್ರೆ ನಡುವೆ 2 ಪೀಸಸ್ ಆಗೋ ಹಾಗೆ, ಅಂದರೆ ಪೂರ್ತಿ ಕಟ್ ಮಾಡಿದೆ ನಡುವೆ ಅಂಟ್ಕೊಂಡಿರೋ ಥರ 2 ಪೀಸಸ್ನ ನಾವು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಎಲ್ಲ ನೀರಲ್ಲಿ ಹಾಕಿಬಿಡಬೇಕು, ಇಲ್ಲಾಂದರೆ ಕಪ್ಪಗಾಗಿಬಿಡುತ್ತೆ ಬದನೆಕಾಯಿನ. ಸೊ ಪ್ರತಿಯೊಂದು ಬದನೆಕಾಯಿನೂ ಈ ಥರ ನಡುವೆ ತುಂಬೋಕ್ಕೆ ಸರಿ ಆಗೋ ಥರ ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ, ಇವಾಗ ಏನು ಪೇಸ್ಟ್ ಇರುತ್ತೆ ನೋಡಿ ಅದನ್ನು ಈ ಥರ ನಡುವೆ ಫಿಲಪ್ ಮಾಡಿಬಿಟ್ಟು ಪ್ರತಿಯೊಂದು ಸ್ಲೈಸಿಗೂ ಕೂಡ ಮಿಡಲ್ ನಾವು ಈ ಥರ ಇದೇನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಮೆಣಸಿನ್ಕಾಯಿ, ಅದನ್ನು ಫಿಲಪ್ ಮಾಡಬೇಕು. ಫಿಲಪ್ ಮಾಡಿ ಒಂದೊಂದು ಸ್ಲೈಸ್ನು ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬಜ್ಜಿ ಮಾಡೋಕ್ಕೆ, ಅಂದರೆ ಬದನೆಕಾಯಿ ಬಜ್ಜಿ ಮಾಡೋಕ್ಕೆ ಈಸಿ ಆಗುತ್ತೆ. ಆವಾಗಲೇ ತುಂಬಿಕೊಂಡು ಆವಾಗಲೇ ಮಾಡೋದಂದರೆ ಕಷ್ಟ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಾ, ಇವಾಗ ಒಂದು ಬೌಲಿಗೆ ಕಡಲೆ ಹಿಟ್ಟು ಮತ್ತು ಜೀರಿಗೆ, ಅಜವಾನ ಅಂದರೆ ಓಂಕಾಳನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಓಂಕಾಳು ಹಾಕ್ಕೊಂಬಿಟ್ಟು ಉಪ್ಪು ಮತ್ತು ಇವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಕಾದಿರೋ ಎಣ್ಣೆನ ನಾವು ಹಿಟ್ಟಿಗೆ ಹಾಕ್ಕೋಬೇಕು. ಕಾದಿರೋ ಎಣ್ಣೆನ ಹಾಕೋದ್ರಿಂದ ಬಜ್ಜಿ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಸ್ವಲ್ಪ ಬಿಸಿ ಬಿಸಿ ಇರೋ ಎಣ್ಣೆನ ಈ ಹಿಟ್ಟಿಗೆ ಹಾಕಿಬಿಡಬೇಕು. ಆವಾಗ ಏನಾಗುತ್ತೆ ಅಂದರೆ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾವೇನು ಮಾಡೋಣ ಅಂದರೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಬಜ್ಜಿ ಹಿಟ್ಟನ್ನು ಒಂದು ಹದಕ್ಕೆ ನಾದ್ಕೋಬೇಕು. ಅಂದರೆ ಜಾಸ್ತಿ ನೀರು ಹಾಕಲ್ದೆ ಇವಾಗ ಎಷ್ಟು ಬೇಕೋ ಅಷ್ಟೊಂದು ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದರೆ ಈ ಥರ ಬಜ್ಜಿ ಬಿಡೋಕ್ಕೆ ಯಾವ ಥರ ನಮಗೆ ಸರಿ ಹೋಗುತ್ತೋ ಆ ಥರ ಹಿಟ್ಟನ್ನ ನಾವು ರೆಡಿ ಮಾಡಿ ಇಟ್ಕೋಬೇಕು. ಸೊ ಇವಾಗ ನಾವು ಬಜ್ಜಿ ಹಿಟ್ಟು ರೆಡಿಯಾಗಿದೆ. ಇವಾಗ ನಾವು ಏನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಆ ಸ್ಲೈಸ್ನ ಒಂದೊಂದಾಗಿ ಡಿಪ್ ಮಾಡಿ ಅದನ್ನು ಕರೆಕ್ಟಾಗಿ ಹಿಟ್ಟು ಅಂಟ್ಕೊಳ್ಳೋ ಥರ ಮಾಡಿಬಿಟ್ಟು ಒಂದೊಂದನ್ನೇ ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು. ಸೊ ಈ ಥರ ಒಂದೊಂದೇ ಸ್ಲೈಸ್ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಅದನ್ನು ಎಣ್ಣೆಯಲ್ಲಿ ಹಿಟ್ಟಲ್ಲಿ ಡಂಪ್ ಮಾಡಿಬಿಟ್ಟು ಒಂದೊಂದನ್ನೇ ಎಣ್ಣೆಯಲ್ಲೇ ಕರಿತಾ ಹೋದರೆ, ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ನೋಡ್ತಾ ಇದ್ದೀರಾ, ಒಂಥರ ಬ್ರೌನಿಷ್ ಕಲರ್ ಬಂದಿದೆ. ಸೊ ಇವಾಗ ನಮ್ಮ ಬದನೆಕಾಯಿ ಬಜ್ಜಿ ರೆಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.